ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ 3ನೇ ತರಗತಿಯ ಕನ್ನಡ ಪಾಠ 4 ಕಂದ ಪದ್ಯದ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಬರೆಯೋಣ. ಅಭ್ಯಾಸ ಅ. ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. 1ನೇದು, ಅಳುವ ಕಂದನ ತುಟಿಯು ಹವಳದ ಕುಡಿಹಾಂಗ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ನೆಕ್ಸ್ಟ್, ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ. ಕಂದಾನ ಕಿರಿಕಿರಿ ಇಂದೇನು ಹೇಳಲಿ. ಆ ಒಂದು ವಾಕ್ಯದಲ್ಲಿ ಉತ್ತರಿಸು. ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ: ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. 2ನೆಯ ಪ್ರಶ್ನೆ, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ. 3ನೆಯ ಪ್ರಶ್ನೆ, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಉತ್ತರ: ಅಳುವ ಕಂದನ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ಇರುತ್ತದೆ. ಪ್ರಶ್ನೆ 4, ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? ಉತ್ತರ: ಮಗು ಸಂಜೆಯ ಹೊತ್ತಿನಲ್ಲಿ ಆಕಾಶದಲ್ಲಿರುವ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಈ 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1, ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ, ಏಕೆ? ಉತ್ತರ: ಕೂಸು ಮನೆಯ ಒಳಗೆ ಹೊರಗೆ ಆಟವಾಡಿಕೊಂಡು ಇದ್ದರೆ ಅದರ ಸಂತೋಷದಿಂದಲೇ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಇಲ್ಲಿ ತಾಯಿ ಮಗುವಿನ ಚಲನವಲನವೇ ಗಾಳಿಯೆಂದು ಹೇಳಿದ್ದಾಳೆ. ಪ್ರಶ್ನೆ 2, ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಉತ್ತರ: ಆಡಿ ಬಂದ ಕಂದನನ್ನು ತಾಯಿ ಉಪಚರಿಸುತ್ತಾ ಅದರ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವಳು ಮತ್ತು ಚಿನ್ನದಂತಹ ಕಂದನ ಮುಖವನ್ನು ತೊಳೆಯುತ್ತಾಳೆ. ನೆಕ್ಸ್ಟ್,
ಸಾಮರ್ಥ್ಯಾಧಾರಿತ ಚಟುವಟಿಕೆ. ತಪ್ಪುಗಳನ್ನು ಸರಿಪಡಿಸಿ ಬರೆ. 1. ಬೀಸಣಿಗೆ ಗಾಳಿ ಸುಳಿದವ. ಇಲ್ಲಿ ಬೀಸಣಿಗೆ ಗಾಳಿ ಸುಳಿದಾವ ಅಂತ ಬರೆಯಬೇಕು. ಬೀಸಣಿಗೆ ಗಾಳಿ ಸುಳಿದಾವ. ಕುಡಿ ಹೂಬು ಬೇವಿನೆಸಳಂಗ. ಇಲ್ಲಿ ಹುಬ್ಬುಗೆ ಒತ್ತು ಇಲ್ಲ. ಇಲ್ಲಿ ಕುಡಿ ಹುಬ್ಬು. ಇಲ್ಲಿ ಕುಡಿ ಹುಬ್ಬು ಆಗಿದೆ. ಇಲ್ಲಿ ನಾವು ಕುಡಿ ಹುಬ್ಬು ಅಂತ ಬರೆಯೋಣ. ಕುಡಿ ಹುಬ್ಬು ಬೇವಿನೆಸಳಂಗ. 3ನೇದು ಚಂದಮನ ತಂದು ನಿಲ್ಲಿಸೆಂದ. ಇಲ್ಲಿ ನಾವು ಬರೆಯೋಣ ಚಂದ್ರಮನ ತಂದು ನಿಲ್ಲಿಸೆಂದ. ಈ ಸಾಲುಗಳನ್ನು ನಕಲು ಮಾಡು. ಆಡಿ ಬಾ ನನಕಂದ ಅಂಗಾಲ ತೊಳೆದೇನ ಹಾಗೂ ಕುಡಿ ಹುಬ್ಬು ಬೇವಿನೆಸಳಂಗ. ಇದನ್ನು ನೋಡಿ ಈ 2 ಸಾಲುಗಳಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಇವೆರಡು ಸಾಲುಗಳಲ್ಲಿ ಇದನ್ನು ನೋಡಿ ನಕಲು ಮಾಡಬೇಕು. ಅಂದರೆ ಇದನ್ನು ನೋಡಿ ಈ ವಾಕ್ಯವನ್ನು 2 ಸಲ ಇಲ್ಲಿ ಬರೆಯಬೇಕು. ಈ ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ. ಇಲ್ಲಿ ನಾವು ಒತ್ತಕ್ಷರದ ಪದಗಳನ್ನು ಬರೆಯೋಣ. ಕಂದಯ್ಯ, ತಕ್ಕೊಂಡು, ಕಣ್ಣೋಟ, ಕುಡಿ ಹುಬ್ಬು, ಕೈಯಲಗು, ಹೊಳೆದಂಗ. ಭಾಷಾಭ್ಯಾಸ. ಊಹಿಸಿ ಬರೆ. 1. ಪ್ರಶ್ನೆ 1. ಮಗು ಏಕೆ ನಗುತ್ತಿರಬಹುದು? ಮಗು ಕೈಯಲ್ಲಿನ ವಸ್ತುವಿನ ಶಬ್ದಕ್ಕೆ ನಗುತ್ತಿರಬಹುದು. ನೆಕ್ಸ್ಟ್ ಭಾಷಾ ಚಟುವಟಿಕೆ. ಸಮಾನಾರ್ಥಕ ಪದಗಳನ್ನು ಬರೆ. 1ನೇದು ಬಂಗಾರ. ಇದಕ್ಕೆ ಸಮಾನಾರ್ಥ ಪದ ಅಂದರೆ ಚಿನ್ನ. ಇದಕ್ಕೆ ಇನ್ನೊಂದು ಅರ್ಥ ಸ್ವರ್ಣ. ನೆಕ್ಸ್ಟ್ ಕೂಸು. ಸಮಾನಾರ್ಥಕ ಪದ ಕಂದ. ಇನ್ನೊಂದು ಅರ್ಥ ಇದಕ್ಕೆ ಮಗು. 3ನೇದು ತಾಯಿ, ಅಮ್ಮ, ಜನನಿ. ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ. ಇಲ್ಲಿ ನಾವು ಮನೆಗೆ ಅಂತ ಬರೆಯೋಣ. ನೆಕ್ಸ್ಟ್ 2ನೇದು ಬಂಗಾರ ಮಾರಿ ತೊಳೆದೇನ. ಇಲ್ಲಿ ನಾವು ಮುಖ ಅಂತ ಬರೆಯೋಣ. ನೆಕ್ಸ್ಟ್ 3ನೇದು ಬೀಸಣಿಗೆ ಗಾಳಿ ಸುಳಿದಾವ. ಇಲ್ಲಿ ನಾವು ಗಾಳಿ ಬೀಸಿಕೊಳ್ಳಲು ಇರುವ ಸಾಧನ ಅಂತ ಬರೆಯೋಣ. 4ನೇದು ಚಂಜಿಯ ಚಂದ್ರಮನ ನಿಲ್ಲಿಸೆಂದ. ಇಲ್ಲಿ ಸಂಜೆಯ. ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಮಾದರಿ ಹೊಳೆದಂಗ, ಹೊಳೆದ ಹಾಗೆ. ಕುಡಿಹಂಗ, ಕುಡಿಯ ಹಾಗೆ. ಎಸಳಂಗ, ಎಸಳ ಹಾಗೆ.
ನೆನೆದಂಗ ನೆನೆದ ಹಾಗೆ, ಬಂದ್ಹಂಗ ಬಂದ ಹಾಗೆ, ಕುಳಿತಂಗ ಕುಳಿತ ಹಾಗೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.